ಹಾಯ್ ಕಿಂಗ್ಸ್, ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಡೇ ಫೈವ್ ವ್ಲಾಗಲ್ಲಿ ನಾನೇನು ಮಾಡ್ತಾ ಇದ್ದೀನಿ ಅಂತ ಅಂದರೆ ಕಂಪ್ಲೀಟ್ಲಿ ಇಂಟೀರಿಯರ್ ಎಲ್ಲ ರೆಡಿ ಮಾಡಿಸ್ತೀನಿ ಅಂತ ಆಲ್ರೆಡಿ ಡೇ 4 ವ್ಲಾಗಲ್ಲಿ ಹೇಳಿದ್ದೆ. ಹೇಳಿರೋ ಪ್ರಕಾರವಾಗಿ ಇಂಟೀರಿಯರ್ನ ರೆಡಿ ಮಾಡಿಸ್ಬೇಕಾಗಿತ್ತು. ಕೌಂಟರ್ ಬೇಕಿತ್ತು, ಕ್ಯಾಶ್ ಕೌಂಟರು, ಎಲ್ಲ ಡಿಸೈನ್ಸ್ನ ನೋಡಿದೆ. ಕೊನೆಗೆ ನನಗೆ ಒಂದು ಡಿಸೈನ್ ಇಷ್ಟ ಆಯಿತು. ಈ ಡಿಸೈನ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟು ಮಳಿಗೆ ಹತ್ರ ಹೋದ್ವಿ. ಈ ಥರ ಖಾಲಿಯಾಗಿತ್ತು ಮಳಿಗೆ. ಎಲ್ಲ ಐಟಮ್ಸ್ನ ತಗೊಂಡು ಬಂದು ನಮ್ಮ ಮಾವ ಅವರೇನೆ ಮಾಡ್ಕೊಡ್ತಿರೋದು. ಇವರು ಗೋಪಾಲ್ ಕೃಷ್ಣ ಅಂದ್ಬಿಟ್ಟು ಎಲ್ಲ ಥರವಾದಂಥ ವುಡ್ ವರ್ಕು ಮತ್ತು ಪ್ಲೇವುಡ್ ವರ್ಕ್ನ ಇವ್ರು ಮಾಡ್ತಾರೆ. ಇವ್ರ ಕೈಲೇ ನಾನು ನಮ್ಮ ಮಾವ ಆಗಿರೋದ್ರಿಂದ ಅವ್ರ ಕೈಲೇ ನಾನು ಮಾಡಿಸ್ತಾ ಇದ್ದೀನಿ ಇಂಟೀರಿಯರು. ಪ್ಲೇವುಡ್ ವರ್ಕು ಕಂಪ್ಲೀಟಾಗಿ ಏನೊಂದು ಕ್ಯಾಶ್ ಬಾಕ್ಸು ನಾನು ಸೆಲೆಕ್ಟ್ ಮಾಡಿರೋಂಥ ಡಿಸೈನ್ನೇ ಮಾಡಿಸ್ತಾ ಇದ್ದೀನಿ. ಆ ಡಿಸೈನು ಬಂದ್ಬಿಟ್ಟು ಕ್ಯಾಶ್ ಕೌಂಟ್ರು, ನೆಕ್ಸ್ಟು ಈ ಕಡೆ ಟ್ರಯಲ್ ರೂಮು, ಆಮೇಲೆ ಒಂದು ಸ್ವಲ್ಪ ಪಾರ್ಟಿಷನ್ಸ್ ಎಲ್ಲ ಬೇಕು. ಏನೊಂದು ಈಗ ನಾವು ಗೋಡೌನ್ ಥರ ಎಲ್ಲ ಮಾಡ್ಕೊತೀನಿ ಅಂದರೆ ಸಪ್ರೇಟ್ ಸ್ಪೇಸ್ ಏನೂ ಇಲ್ಲ. ಯಾಕಂದರೆ ಈಗ ಇರೋ ದೊಡ್ಡ ಸ್ಪೇಸಲ್ಲೇ ಒಂದು ಸ್ವಲ್ಪ ಸ್ಪೇಸ್ನ ಅದಕ್ಕೆ ಅಂತಲೇ ಇಟ್ಕೊಳ್ಳೋಣ ಅಂತ ನಂದು ಪ್ಲ್ಯಾನ್ ಇರೋದು. ಆ ಕಾರಣಕ್ಕಾಗಿ ಇದರಲ್ಲೇ ಆ ಸ್ಪೇಸ್ನ ಪ್ಲ್ಯಾನ್ ಮಾಡಿ ಆ ಸ್ಪೇಸ್ನ ಬಿಡೋಕ್ಕೆ ಹಿಂದ್ಗಡೆ ಜಾಗ ಮಾಡ್ಕೊಂಡಿದ್ದೀನಿ. ಕಂಪ್ಲೀಟ್ ಪ್ಲ್ಯಾನ್ನ ಎಕ್ಸ್ಪ್ಲೈನ್ ಮಾಡಿಕೊಡ್ತೀನಿ ಮುಂದೆ ಬರುವಂಥ ವೀಡಿಯೋದಲ್ಲಿ, ನೀವೇ ನೋಡ್ಬೋದು. ನೋಡಿ, ಒಂದು ಕಡೆಯಿಂದ ಎಲ್ಲ ರೆಡಿಯಾಗಿ ಕ್ಯಾಶ್ ಕೌಂಟ್ರು ನಿಂತ್ಕೋತಾ ಇದೆ. ಫುಲ್ಲು ಸೆಟಪ್ ಅಂತೂ ಸಖತ್ತಾಗಿ ಮಾಡಿದ್ರು. ಒಂದು ಸ್ವಲ್ಪ ಹೈಟಾಗೇ ಇದೆ ಅಂತ ಅನಿಸುತ್ತೆ, ನನಗೆ ಹಂಗೆ ಅನ್ನಿಸ್ತು. ಬಟ್ ಹೈಟೇ ಇರಬೇಕು, ಶೋರೂಮ್ಗೆಲ್ಲ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿದ್ರು. ಹೌದು, ನನಗೂ ಅದೇ ಹಂಗೆ ಅನ್ನಿಸ್ತು. ನೋಡಿ, ಫೈನಲಾಗಿ ಈ ಥರ ರೆಡಿಯಾಗಿದೆ. ಇನ್ನು ಲೈಟು ಮತ್ತು ಫಾರ್ಮಿಕ್ಕು ಏನೂ ಹಾಕಿಲ್ಲ. ಈ ಲೆವೆಲ್ಗೆ ಕ್ಯಾಶ್ ಕೌಂಟರ್ ರೆಡಿ ಆಯಿತು. ಇಷ್ಟು ಮುಗಿಸಿ ನಮ್ಮ ಮಾವನ ಕರ್ಕೋಗಿ ಅವ್ರ ಮನೆಗೆ ಬಿಟ್ಟು ನೆಕ್ಸ್ಟು ನಾನು ವಿಡಿಯೋ ಎಂಡ್ ಮಾಡಿದೆ.